ಅದು 6 ದಶಕದ ಹಿಂದಿನ ಘಟನೆ. ಆ ಒಂದು ಘಟನೆಯಿಂದ ಒಂದು ಕುಟುಂಬ ಇನ್ನಿಲ್ಲದ ಯಾತನೆ ಪಟ್ಟಿತ್ತು. ಇದೀಗ ಮರೆತು ಹೋಗಿದ್ದ ಆ ಕೇಸ್ ಮತ್ತೆ ಓಪನ್ ಆಗಿದೆ. ಒಂದಲ್ಲ ಎರಡಲ್ಲ 6 ದಶಕದ ಹಿಂದಿನ ತಿಜೋರಿ ಇದು. ತುಕ್ಕು ಹಿಡಿದಿರುವ ತಿಜೋರಿ ಈಗ ಗ್ರಾಮದಲ್ಲಿ ಸಂಚಲನ ಸೃಷ್ಟಿಸಿದೆ. 60 ವರ್ಷದ ಹಿಂದಿನ ಘಟನೆಯೊಂದು ಮತ್ತೆ ಓಪನ್ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಬಂಗಾರದೇವರಹಟ್ಟಿ ಗ್ರಾಮ ಇದು. ಸುಮಾರು 60 ವರ್ಷದ ಹಿಂದೆ ಬಂಗಾರದೇವರ ಉತ್ಸವದ ವೇಳೆ ದೇವರದ ಬೆಳ್ಳಿ ಆಭರಣ ನಾಪತ್ತೆಯಾಗಿದ್ವು. ಅಂದಿನ ಪೂಜಾರಿ ಓಬಯ್ಯನ ಕುಟುಂಬಕ್ಕೆ ಕಳಂಕ ಬಂದಿತ್ತು. ಕೋರ್ಟ್ ಮೆಟ್ಟಿಲು ಹತ್ತಿದ್ದ ಪ್ರಕರಣದಲ್ಲಿ ಓಬಯ್ಯನ ಕುಟುಂಬ ಇನ್ನಿಲ್ಲದ ಯಾತನೆ ಅನುಭವಿಸಿತ್ತು. ದಿನ ಕಳೆದಂತೆ ಜನ ಇದನ್ನ ಮರೆತು ಬಿಟ್ಟಿದ್ರು. ಕೆಲ ದಿನಗಳ ಹಿಂದೆ ದೇಗುಲ ಮರುನಿರ್ಮಾಣಕ್ಕಾಗಿ ಭೂಮಿ ಅಗೆಯಲು ಮುಂದಾದಾಗ ಹಳೆಯ ತಿಜೋರಿ ಸಿಕ್ಕಿದೆ. ಅದರ ಒಳಗೆ ಕೆಜಿಗೂ ಅಧಿಕ ಬೆಳ್ಳಿ ಆಭರಣ ಸಿಕ್ಕಿದೆ. ಇದರಿಂದ ಪೂಜಾರಿ ಓಬಯ್ಯನ ಮನೆತನದವರು ಕೊನೆಗೂ ಕಳಂಕ ತಪ್ಪಿತಲ್ಲ ಅಂತ ನೆಟ್ಟುಸಿರು ಬಿಟ್ಟಿದ್ದಾರೆ. ಗಲಾಟೆ ಆಯ್ತು ಪೂಜಾರಿಗೆ ಕಿಲಾರಿಗೆ ಅಂತ. ಪೂಜಾರಿ ಹತ್ರ ಇತ್ತು ಆಭರಣ ಬೆಳ್ಳಿ ಎಲ್ಲ ಇತ್ತು. ಅದನ್ನೇನು ಮಾಡಿದ್ರು ಮತ್ತು ಎಲ್ಲ ಸೇರ್ಕೊಂಡು ಪೂಜಾರಿ ನೀನು ಕಳ್ತನ ಮಾಡಿದೆ ಹಿಂಗೆ ಹಿಂಗೆ ಅಂತಂದು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟು ಪೂಜಾರಿನ ಹಿಡಿದು ಕೋರ್ಟ್ಗೆ ಹಾಕಿದ್ರು. ಅವರು ಹಂಗೆ ಕೋರ್ಟ್ಗೆ ಓಡಾಡಿ ಅವರು ಹೋಗ್ಬಿಟ್ರು. ಗ್ರಾಮದ ಮುಖಂಡರು ಮಾತ್ರ ಇದನ್ನ ಒಪ್ತಾ ಇಲ್ಲ. ತಿಜೋರಿ ಭೂಮಿಯಲ್ಲೇ ಸಿಕ್ಕಿದ್ದಲ್ಲ, ಅಲ್ಲೇ ಮೂಲೆಯಲ್ಲಿತ್ತು. ಬೆಳ್ಳಿ ಆಭರಣವನ್ನ ಮರೆತು ಅಲ್ಲಿಟ್ಟಿದ್ವಿ, ಈಗ ತೆಗೆದುಕೊಂಡಿದ್ದೇವೆ ಅಷ್ಟೇ ಅಂತಿದ್ದಾರೆ. ಕ್ಲೀನ್ ಮಾಡಬೇಕಾದ್ರೆ ಪೆಟ್ಟಿಗೆದು ಇತ್ತಲ್ಲ ಹೊರಗಿಟ್ಟಿದ್ವಿ. ಅದನ್ನೆಲ್ಲ ಬೇಸ್ಮೆಂಟ್ ಎಲ್ಲ ಇದು ಮಾಡಿ ಮಣ್ಣು ಹಾಕ್ಬೇಕಾದ್ರೆ ಈ ಕಡೆ ಕಟ್ಟೆ ಮೇಲೆ ಇಟ್ಟಿದ್ವಿ. ಆ ಒಡವೆ ಕ್ಲೀನ್ ಮಾಡೋಕ್ಕಂತ ಅದನ್ನ ಓಪನ್ ಮಾಡಿ ನಾವು ಎಲ್ಲ ಕ್ಲೀನ್ ಮಾಡ್ಕೊಂಬಂದು ಅದು ಸಿಕ್ಕಿರೋದಲ್ಲ. ಅದು ಸುಮ್ಮನೆ 60 ವರ್ಷ ಅಂತ ಹೇಳ್ತಾರೆ, ಇಲ್ಲ ಅದೆಲ್ಲ ಅದು ದೇವಸ್ಥಾನದ ದೇವ್ರದೇ. ಅದು ಯಾರು ಕಳ್ತನ ಮಾಡಿಲ್ಲ, ಯಾರು ತಗೊಂಡು ಹೋಗಿಲ್ಲ. 6 ದಶಕಗಳ ಬಳಿಕ ಪತ್ತೆ ಆಗಿರುವ ದೇವರ ಆಭರಣ ಈಗ ಸದ್ದು ಮಾಡ್ತಿದೆ. ಈ ಬಗ್ಗೆ ಅಧಿಕಾರಿಗಳು ಪರಿಶೀಲಿಸಿ ಸತ್ಯಾಂಶ ಏನು ಅಂತ ಬಯಲು ಮಾಡಬೇಕಿದೆ. ಬಸವರಾಜ್ ಮುದನೂರು, TV9 ಚಿತ್ರದುರ್ಗ.